ಬಾಂಗ್ಲಾದೇಶದಲ್ಲಿ ಹಿಂದೂ ಹತ್ಯೆ ಆಗ್ತಾ ಇದೆ, ಹಾಗಾಗಿ ನಮ್ಮ ದೇಶದ ಪ್ರಧಾನಿ ಹಿಂದೂ ರಕ್ಷಣೆಗೆ ಮುಂದಾಗಬೇಕು ಅನ್ನೋ ಆಗ್ರಹ ಇದೆ. ಏನು ಮಾಡಬೇಕು ಅಂತ? ಮಾಡಬೇಕು. ಹಿಂದೂ ಮೇಲೆ ನಡೀತಾ ಇದೆ ಅನ್ನೋದಕ್ಕಿಂತ ಸುಮ್ಮನೆ ಮುಗ್ಧ ಜನರ ಮೇಲೆ ದುಷ್ಟರು ಗಲಾಟೆ ಮಾಡಿದ್ದಾರೆ ಅಂತಂದು ಹೇಳಿ ಚೆನ್ನಾಗಿರುತ್ತೆ. ನಾನು ಇನ್ನೂ ಒಂದು ವಾಕ್ಯ ಹೇಳ್ತೇನೆ. ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಮೃದು ಮುಗ್ಧ ಮುಸಲ್ಮಾನನ ಮೇಲೆ ಅಲ್ಲಿರ್ತಕ್ಕಂಥ ಹಿಂದೂಗಳು ಗಲಾಟೆ ಮಾಡಿದರೆ ಭಾರತೀಯ ಪ್ರಧಾನಿ ಅಲ್ಲಿ ಹೋಗಿ ಹಿಂದೂಗಳನ್ನು ಶಿಕ್ಷಿಸಲಿ. ರಾಜೀವ್ ಗಾಂಧಿ ಅಲ್ಲಿ ಶ್ರೀಲಂಕಾಗೆ ಹೋಗಿ ಅಲ್ಲಿರ್ತಕ್ಕಂಥ ಎಷ್ಟೋ ಜನ ಈ LTTFನವ್ರನ್ನ ಪನಿಷ್ ಮಾಡಿದರು. ಪ್ರಪಂಚದಲ್ಲಿ ಯಾವಾಗಲೂ ನೋಡಿಮ್ಮ, ಭಗವದ್ಗೀತೆಯ ಪ್ರಕಾರ ಎರಡೇ ವರ್ಗ: ದುಷ್ಟರು, ಸನ್ಮಾರ್ಗಿಗಳು, ಸಜ್ಜನರು, ದುರ್ಜನರು. ಇನ್ನು ಯಾವುದೂ ಮೂರನೇ ವರ್ಗ ಇಲ್ಲ. ಗಂಡು ಹೆಣ್ಣು ಅಂತ ಎರಡಿದೆ, ನೋ, ಭಗವದ್ಗೀತೆ ಒಪ್ಪಲ್ಲ. ಮತ್ತೊಂದಿದೆ, ಭಗವದ್ಗೀತೆ ಒಪ್ಪಲ್ಲ. ಇಲ್ಲಿರ್ತಕ್ಕಂಥದ್ದು ಸಜ್ಜನರು, ದುರ್ಜನರು. ಸಜ್ಜನರು ಯಾವಾಗಲೂ ದುರ್ಜನರ ಕೈಲ ಮೇಲಾಗದಂತೆ ನೋಡಿಕೊಳ್ಬೇಕು. ಅರ್ಜುನ ಯಾಕೆ ಯುದ್ಧ ಮಾಡಲಿಲ್ಲ? ಯಾರ ಮೇಲೆ ಯುದ್ಧ ಮಾಡೇ ಇಲ್ವಾ? ಯಾರನ್ನೋ ಕೊಂದೇ ಇಲ್ವಾ? ಆವಾಗೆಲ್ಲ ಬರದೇ ಇರೋ ದಯೆ ಇವಾಗ ಯಾಕೆ ಬರ್ತಾ ಇದೆ? ಯಾಕೆ ಅಂದರೆ ಇವರು ನನ್ನವ್ರನ್ನ ಹೆಂಗೆ ಕೊಲ್ಲಿ? ಅವಾಗ ಕೃಷ್ಣ ಹೇಳ್ತಾನೆ, ನಥಿಂಗ್ ಡೂಯಿಂಗ್. ರಾಜನಿಗೆ ಮತ್ತು ಜವಾಬ್ದಾರಿ ವ್ಯಕ್ತಿಗೆ ಸಮಾಜದಲ್ಲಿ ಇದು ಮಾತ್ರ ಡಿಫ್ರೆನ್ಷಿಯೇಷನ್ ಇರಬೇಕು. ಸಜ್ಜನರು ಯಾರು, ದುರ್ಜನರು ಯಾರು. ನನ್ನ ಸೋದರ ಮಾವನನ್ನು ಕೊಂದಲ್ಲ, ನನ್ನ ಸಂಬಂಧ ಇರಲಿಲ್ವ ಅವನು? ನನ್ನ ಸೋದರತ್ತೆ ಮಗ ಶಿಶುಪಾಲ, ಅವನನ್ನು ಕೊಂದು ಹಾಕಿದ್ನಲ್ಲ, ಸಂಬಂಧ ಇರಲಿಲ್ವ ಅವನು? ಯಾಕೆಂದರೆ ಆರ್ಯ ಸಂಸ್ಕೃತಿ ಅದರ ವಿರುದ್ಧವಾಗಿ ನೀವು ಹೋಗ್ತಾ ಇದೆಯಲ್ಲ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಆರ್ಯ ಸಂಸ್ಕೃತಿ ಹೀಗೆಲ್ಲ ಬದುಕೊಂಡು ಬಂದಿದೆ, ಅದರ ವಿರುದ್ಧ ಹೋಗೋ ಹಾಗಿಲ್ಲ. ಹೀಗಾಗಿ ನಾನು ಹೇಳೋದು, ಬಿಟ್ಟೇ ಬಿಡೋಣ ಹಿಂದೂ ಮುಸಲ್ಮಾನ, ಆ ಪಾಯಿಂಟೇ ತರೋದು ಬೇಡ. ಆ ಪಾಯಿಂಟಿಗೆ ಒತ್ತು ಕೊಟ್ಟು 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 ಇವತ್ತು ನಮ್ಮ ಸಾಮಾಜಿಕ ನೀತಿ ನಿಯಮಗಳೇ ವಿಕೃತಗೊಂಡ್ಬಿಟ್ಟಿದೆ. ಇಲ್ಲಿ ಎರಡೇ: ತಪ್ಪಿತಸ್ಥ ಯಾರು, ಸಾಧು ಯಾರು.